ವಿಳಾಸ ಬರೀ ಅದೆಲ್ಲನೂ ಕೊಡಿ. ಹಿ ಹ್ಯಾಸ್ ಕಮ್ ಅಂಡ್ ಅಡ್ರೆಸ್ಡ್ ಹಿಯರ್. ಇನ್ನು ಮುಂದೆ ಏನ್ ಓದ್ಬೇಕು ಅನ್ನೋದು ಒಂದು ಪ್ರಶ್ನೆ. ನಿನ್ನೆ ಈ ಘಟನೆ ಆದ್ಮೇಲೆ ರಾಜ್ಯದ ಅನೇಕ ಕಾನೂನು ತಜ್ಞರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ನಾವು ಮಾಧ್ಯಮದಲ್ಲಿ ಓದಿದ್ದೀವಿ. ಅವು ಬಹಳ ಜನ ಹೇಳೋದೇನು, ಸರ್ಕಾರ ಕೊಟ್ಟಿದ್ದನ್ನ ಪೂರ್ತಿ ಓದಬೇಕು ಅಂತ ಏನೂ ಇಲ್ಲ, ಮತ್ತೆ ಮೇಲ್ಮನೆಯ ಸಭಾಪತಿಗಳೇ ಹೇಳಿದ್ದಾರೆ ಮೊದಲನೇ ಸೆಂಟೆನ್ಸ್ ಓದಿದ್ದಾರೆ, ಕೊನೆ ಸೆಂಟೆನ್ಸ್ ಓದಿದ್ದಾರೆ, ಪೂರ್ತಿ ಅಡ್ರೆಸ್ ಮಾಡ್ದಂಗೆ ಆಯ್ತು ಅಂತ ಸಭಾಪತಿಗಳೇ ಹೇಳಿದ್ದಾರೆ. ಇದು ಎರಡನೇ ಭಾಗ. ಮೂರನೇ ಭಾಗ, ನೀವು ಗವರ್ನರ್ ಸ್ಪೀಚ್ ಪೂರ್ತಿ ಮೈ ಗೌರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರಾ. ಒಂದು ಅಂದಾಜು ಪ್ರಕಾರ 75 ಸಲ ಹೇಳಿಸಿದ್ದಾರೆ ನನ್ನ ಸರ್ಕಾರ ಅಂತ, ಒಂದು ಅಂದಾಜು. ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳಿಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ ಮಾತಾಡ್ಲಿ, ನಾಟ್ ದ ಗವರ್ನರ್. ಗವರ್ನರ್ ಒಂದು ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಇಟ್ ಟೇಕ್ಸ್ ಟೈಮ್. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ? ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಜೆಟ್ ಭಾಷಣದಲ್ಲಿ ಅವ್ರದ್ದು ಸರ್